ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹಿಂದಿನ ಸಂಚಿಕೆಯಲ್ಲಿ ನಾವು ಸಾರ್ವಜನಿಕ ಸಂಸ್ಥೆಗಳ ದೈವೀಕರಣ ಕುರಿತಂಗ ಮಾತನಾಡ್ತಾ ಇದ್ವಿ. ಇವತ್ತು ತಾವೇನು ಹೇಳ್ಬೇಕಂತೀರಾ? ರಾಷ್ಟ್ರದೇವೋಭವ. ರಾಷ್ಟ್ರ ಪ್ರೇಮ ಎಲ್ಲರಲ್ಲೂ ಇರಲೇಬೇಕು. ರಾಷ್ಟ್ರ ನಮ್ಮದು, ಆ ಅಭಿಮಾನ ಕೂಡ ನಮ್ಮಲ್ಲಿರಬೇಕು. ಈ ರಾಷ್ಟ್ರ ಪ್ರೇಮ ಬೆಳೆಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಹಾನಿಯನ್ನ ನಾವು ಅನುಭವಿಸಿದೀವಿ. ಹೌದ್ರಿ, ಬಹಳ ದೊಡ್ಡ ಬೆಲೆ ತೆತ್ತಿದೀವಿ. ನಾನು ಒಂದ್ ಕಡೆ ಎಲ್ಲ ಓದ್ತಾ ಇದ್ದೆ, ಬ್ರಿಟಿಷರು ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ಒಯ್ದಿರ್ತಕ್ಕಂತಹ ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳು, ವಜ್ರ ವೈಡೂರ್ಯಗಳು, ಒಟ್ಟು ನಮ್ಮ ಸಂಪನ್ಮೂಲ ಅಂದಾಜು ಲೆಕ್ಕ ಹಾಕಿ ಬರೆದಿದ್ದಾರೆ 43 ಟ್ರಿಲಿಯನ್, ಬಿಲಿಯನ್ ಅಲ್ಲ, ಟ್ರಿಲಿಯನ್. ಅಂದ್ರೆ ಇಷ್ಟು ಸಂಪತ್ತನ್ನ ನಮ್ಮಿಂದ ಕೊಳ್ಳೆ ಹೊಡೆದ್ರು. ಯಾಕೆ? ಅವರಿಗೆ ಸಾಧ್ಯ ಹೇಗಾಯ್ತು ಅಂತ ವಿಚಾರ ಮಾಡಿದ್ರೆ ಅದಕ್ಕೆಲ್ಲ ನಾವೇ ಕಾರಣರು. ಅದಕ್ಕೆ ಮುಖ್ಯ ಕಾರಣ ರಾಷ್ಟ್ರಾಭಿಮಾನದ ಕೊರತೆ. ಹೌದು. ನಮ್ಮಲ್ಲಿ ಬ್ರಿಟಿಷರು ಬರೋದಕ್ಕೆ ಮುಂಚೆ ಸುಮಾರು 565 ಸಂಸ್ಥಾನಗಳಿದ್ವು ಅಂತ ಹೇಳ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಭಾಷಾವಾರು ಪ್ರಾಂತ್ಯವನ್ನು ಕೂಡಿಸುವಾಗ 565ಕ್ಕಿಂತ ಹೆಚ್ಚು ಪ್ರಾಂತ್ಯಗಳಿದ್ವು. ಸಣ್ಣ ಸಣ್ಣ ಪ್ರಾಂತ್ಯಗಳು. ಹೌದು. ಜಿಲ್ಲೆ ಒಂದೊಂದು ರಾಜ್ಯ ಆಗೋಗ್ಬಿಟ್ಟಿತ್ತು. ಒಂದ್ ಜಿಲ್ಲೆನೂ ಒಂದೊಂದು ರಾಜ್ಯ. ಈ ತರ ಇದ್ದಾಗ ಒಗ್ಗಟ್ಟು ಹೇಗೆ ಬರುತ್ತೆ? ಹೌದು. ಬಹಳ ಹಿಂದೆ ನಾವು ಪುರಾಣಗಳಲ್ಲಿ, ಆಮೇಲೆ ಕ್ರಿಸ್ತ ಪೂರ್ವ ಅಂತ ಕರಿತೀವಿ, ಅಶೋಕ, ಮತ್ತೆ ಇನ್ನು ಕೆಲವು ರಾಜರುಗಳು, ಸಮುದ್ರಗುಪ್ತ, ಮತ್ತೆ ನಮ್ಮಲ್ಲಿ ಕರ್ನಾಟಕದ ಪುಲಿಕೇಶಿ, ಇವರೆಲ್ಲ ಒಟ್ಟುಗೂಡಿಸಿದ್ರು ನಿಜ. ಆದ್ರೆ ಆ ರಾಜರು ಹೋದ ನಂತರ ಅವ್ರ ಮಕ್ಕಳೇ ದುರ್ಬಲರಾಗ್ಬಿಡ್ತಾ ಇದ್ರು. ಅನೇಕ ಸಂದರ್ಭಗಳಲ್ಲಿ ಇದನ್ನ ನಾವು ಕಾಣ್ತೀವಿ. ಸಬಲ ರಾಜರಿದ್ರೆ ಮತ್ತೆ ಏಕರಾಷ್ಟ್ರ ಆಗ್ತಾ ಇತ್ತು, ನಂತರ ಮತ್ತೆ ಛಿದ್ರ ಆಗ್ಬಿಡ್ತಾ ಇತ್ತು. ಆಮೇಲೆ ಯುದ್ಧವೇ ಮೌಲ್ಯ ಆಗೋಗ್ಬಿಟ್ಟಿತ್ತು ಅವಾಗ. ಆಶ್ವೀಜ ಮಾಸದ ನವರಾತ್ರಿ ಬರ್ತದಲ್ಲ, ನವರಾತ್ರಿ ಮುಗಿಸಿದ ಕೂಡಲೇ ಮಳೆಗಾಲ ನಿಂತಿರ್ತಿತ್ತು. ಅಷ್ಟೊತ್ತಿಗೆ ಯುದ್ಧಕ್ಕೆ ಶುರು ಅವನು ತುಂಬಾ ಕಡಿಮೆ. ಮತ್ತೆ ನಮ್ಮ ಇತಿಹಾಸ ಕೂಡ ಯಾರು ರಾಜರು ಹೆಚ್ಚು ಯುದ್ಧ ಮಾಡಿದಾರೋ ಅವ್ರನ್ನೇ ನೆನ್ಪಿಟ್ಕೊಂಡಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ನಾವು ಬದಲಾವಣೆ ಆಗ್ಲೇಬೇಕು, ಆಗ್ತಾ ಇದ್ದೀವಿ. ಇಷ್ಟು ಸಾಕಾಗಲ್ಲ, ಇನ್ನೂ ಬದಲಾವಣೆ ಆಗ್ಬೇಕು. ಅಂದ್ರೆ ಪ್ರಜಾಪ್ರಭುತ್ವವನ್ನ ನಾವು ಒಪ್ಕೊಂಡಿದೀವಿ. ಸಂವಿಧಾನವನ್ನ ನಮ್ಮ ರಾಷ್ಟ್ರ ಧರ್ಮ ಗ್ರಂಥ ಅದು. ಹರ್ಡೇಕರ್ ಮಂಜಪ್ಪನವ್ರನ್ನ ರಾಷ್ಟ್ರಧರ್ಮ ದ್ರಷ್ಟಾರ ಅಂತ ಕರೀತಾ ಇದ್ರು. ಅಂದ್ರೆ ರಾಷ್ಟ್ರಧರ್ಮವನ್ನ ಪ್ರತಿಪಾದಿಸಿದವರು. ಹರ್ಡೇಕರ್ ಮಂಜಪ್ಪನವ್ರಿಗೆ ಕರ್ನಾಟಕ ಗಾಂಧಿ ಅಂತ ಕರೀತಿದ್ರು. ಆದ್ರೆ ಅವ್ರು ಯಾವ ಪಕ್ಷಕ್ಕೂ ಸೇರಿರಲಿಲ್ಲ. ತಾವೇ ತಮ್ಮ ಏನ್ ಸಾಧ್ಯ ಆಗತ್ತೋ ನಿರಂತರವಾಗಿ ಸುಧಾರಣಾ ಕಾರ್ಯದಲ್ಲಿ ತೊಡ್ಕೊಂಡಿದ್ರು. ಹಾಗೆ ರಾಷ್ಟ್ರಧರ್ಮವನ್ನ ನಾವೆಲ್ಲರೂ ಪಾಲಿಸಬೇಕು. ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಳ್ಳೇಬೇಕು. ಸ್ವಾಮಿ ವಿವೇಕಾನಂದರ 2 ಪ್ರಸಂಗ ಹೇಳಕ್ ಇಷ್ಟಪಡ್ತೀನಿ. ಪ್ರಾಯಶಃ ನಾನು ಹಿಂದೆ ಹೇಳಿರ್ಲೂಬಹುದು. ಮತ್ತೊಂದ್ಸಾರಿ ನಮ್ಮ ಶ್ರೋತೃಗಳಿಗೆ ಕೇಳಿಸ್ಕೋಬೇಕು. ತಮ್ಮ ಪೋಷಕರಾದಂತವರು ಮಕ್ಕಳಿಗೆ ಕಲಿಸ್ಬೇಕು. ಅವರು 1897ರಲ್ಲಿ ಅಮೆರಿಕದಿಂದ ಬರ್ತಾರೆ. ಬಂದಾಗ ಒಂದ್ ಕಡೆ ಎಲ್ಲೋ ಭಾಷಣ ಮಾಡುವಾಗ ಹೇಳ್ತಾರೆ, ಅವರು ನಿಮ್ಮ ಎಲ್ಲಾ ದೇವರುಗಳನ್ನು ಕಟ್ಟಿಟ್ಟು ಬಿಡಿ ಅಂತ ಹೇಳ್ತಾರೆ. ಎಷ್ಟು ವರ್ಷ? 50 ವರ್ಷ. ಎಲ್ಲಾ ಅದನ್ನು ಕಟ್ಟಿಟ್ಬಿಟ್ಟು ನೀವು ರಾಷ್ಟ್ರ ದೇವೋಭವ, ಅದು ಅವ್ರ ಮಾತೇ. ಅದು ಸ್ವಾಮಿ ವಿವೇಕಾನಂದ್ರ ಮೊದಲು ಅದನ್ನು ಹೇಳಿದ್ದು ಅಂತ ಅನ್ಕೊಂತೀನಿ. ರಾಷ್ಟ್ರವನ್ನ ದೇವರಂತ ಭಾವಿಸ್ಕೊಳ್ಳಿ ಅಂತ ಹೇಳಿ ಅವರೇನು ಪರಿಕಲ್ಪನೆಯನ್ನು ಕೊಟ್ಟರು. ಜೊತೆಗೆ ನಮ್ಮ ದಿವ್ಯ ಸಂಸ್ಕೃತಿಯನ್ನ ವಿದೇಶದಲ್ಲಿ ಪ್ರಸಾರ ಮಾಡಿದ್ರು. ಇದು ಬಹಳ ಶ್ರೇಷ್ಠವಾದ ಕೆಲಸ ಆಯಿತು. ಆದ್ರಿಂದ ನಮಗೆ ಹೆಮ್ಮೆ, ಸಂತೋಷ ಬರಕ್ ಶುರುವಾಯಿತು.
ಆಮೇಲೆ ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡ್ಲಿಕ್ಕೆ ಧೈರ್ಯ ಮತ್ತು ಆ ಕೆಚ್ಚು ಬಂದಿದ್ದು ಕೂಡ ಪಾಶ್ಚಿಮಾತ್ಯ ಶಿಕ್ಷಣದಿಂದ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡ್ವಿ. ಆಮೇಲೆ ನಮ್ಮವರು ಕೆಲವರು ಇಂಗ್ಲೆಂಡ್ಗೆ ಹೋಗಿ ಬಂದು ಮಹಾತ್ಮ ಗಾಂಧೀಜಿಯವರನ್ನ ಹಿಡ್ಕೊಂಡು ಓದ್ಲಿಕ್ಕೆ ಹೋದ್ರು. ಸುಭಾಷ್ ಚಂದ್ರ ಬೋಸರು, ಮಹರ್ಷಿ ಅರವಿಂದರು, ಇವರೆಲ್ಲರೂ ಹೋಗಿ ಅಲ್ಲಿ ಏನು ಒಳ್ಳೇದಾಗಿದೆ ರಾಷ್ಟ್ರೀಯ ಮನೋಭಾವನೆಯಿಂದ, ಅಲ್ಲೇನು ಒಳ್ಳೇದಾಗಿದೆ, ರಾಷ್ಟ್ರೀಯ ಮನೋಭಾವನೆ ಇರಲಾರದಕ್ಕೆ ನಾವೇನು ಕಳ್ಕೊಂಡ್ವಿ, ಇದನ್ನ ಚೆನ್ನಾಗಿ ಗುರುತಿಸ್ಕೊಂಡ್ರು ಅಂಬೇಡ್ಕರ್ ಅವರು. ಪ್ರತಿಯೊಬ್ರು ಬಹಳ ಜನ ವಿದೇಶಕ್ಕೆ ಹೋಗಿ ಏನು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದ್ರು, ಇಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ರು. ಅದು ಬಹಳ ಪ್ರಜ್ವಲವಾಯ್ತು. ಆದ್ರೆ ದುರ್ದೈವ ಏನಾಯ್ತು ಅಂತಂದ್ರೆ, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಕಡಿಮೆ ಆಗ್ಬಿಡ್ತು. ಪಕ್ಷ ರಾಜಕೀಯ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತು. ಯಾವ ರಾಷ್ಟ್ರವನ್ನ ನಾವು ಸ್ವಾತಂತ್ರ್ಯಗೊಳಿಸಬೇಕಾದ್ರೆ ಕೋಟ್ಯಾಂತರ ಜನ ಬಲಿದಾನ ಮಾಡ್ಕೊಂಡಿದ್ರು. ಅಂತ ರಾಷ್ಟ್ರದಲ್ಲಿ ಕೆಲವು ನಾವು ಚಿಕ್ಕವರಿದ್ದಾಗ ನನ್ ನೆನಪಿದೆ ಚೆನ್ನಾಗಿ, ತುಂಬಾ ನಿರಾಶೆ ಮನೋಭಾವನೆ ಬಿತ್ಬಿಟ್ಟಿದ್ರು. ನಾವು ಕಾಲೇಜಿಗೆ ಬರೋ ಹೊತ್ತಿಗೆ ತುಂಬಾ ನಿರಾಶಾ ಮನೋಭಾವನೆ ತುಂಬಿಟ್ಟಿದ್ರು. ನನಗೆ ಚೆನ್ನಾಗಿ ನೆನಪಿದೆ, 50ನೇ ವಾರ್ಷಿಕೋತ್ಸವ 97ರಲ್ಲಿ, ಅಷ್ಟೊತ್ತಿಗೆ ನಾನು ಸ್ವಾಮೀಜಿ ಆಗಿದ್ದೆ. 50ನೇ ವಾರ್ಷಿಕೋತ್ಸವವನ್ನು ನಮ್ಮ ಜನ ಎಷ್ಟು ಸಪ್ಪೆಗೆ ಆಚರಿಸಿದ್ರು ಅಂದ್ರೆ, ಸ್ವಾತಂತ್ರ್ಯ ಬಂದಿದ್ದು ತುಂಬಾ ಸಪ್ಪೆಗೆ ಆಚರಿಸಿದ್ರು. ಯಾಕೆಂದ್ರೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇತ್ತು. ಅವಾಗ ಒಂದು ಸ್ಥಿರ ಸರ್ಕಾರ ಇರಲಿಲ್ಲ, ಬರೇ ರಾಜಕೀಯ ಗೊಂದಲಗಳು, ಆಮೇಲಿಂದ ಅನಿಶ್ಚಿತತೆ, ಅನ್ಸರ್ಟನಿಟಿ ಕಾಡ್ತಾ ಇತ್ತು. ಅದೇ ಈಗ ನಮ್ಮ ದೇಶದ ಪರಿಸ್ಥಿತಿ ಬದಲಾವಣೆ ಆಗಿದೆ. ರಾಷ್ಟ್ರ ಪ್ರೇಮ ಸಣ್ಣ ಹುಡುಗರಿಂದ ಪ್ರಾರಂಭ ಆಗಿದೆ. ಸಣ್ಣ ಹುಡುಗರಿಂದ ಪ್ರಾರಂಭ ಆಗಿ ಎಲ್ಲರಲ್ಲೂ, ರಾಜಕಾರಣಿಗಳವರೆಗೆ, ವಯಸ್ಸಾದವರಲ್ಲೂ ಕೂಡ ಅದು ಕಾಣ್ತಾ ಇದೆ. ಅದು ಬರಬೇಕು. ಸ್ವಾತಂತ್ರ್ಯ ಬಂದ ಪ್ರಾರಂಭಾವಸ್ಥೆಯಲ್ಲಿ ಇದ್ದಂತಹ ದುರ್ಗತಿ ಹೋಗ್ಬೇಕು. ಎಲ್ಲರಿಗೂ ರಾಷ್ಟ್ರವೇ ಮೊದಲು, ನನ್ನ ದೇಶ ಮೊದಲು, ನೇಷನ್ ಫಸ್ಟ್ ಪಾಲಿಸಿಯನ್ನ ನಾವೆಲ್ಲರೂ ಅಳವಡಿಸ್ಕೋಬೇಕು. ಅಲ್ಲಿ ಯಾವ ಆ ಪಕ್ಷ ಈ ಪಕ್ಷ ಅಲ್ಲ. ಯಾಕೆ ರಾಷ್ಟ್ರ ಇದ್ರೆ ನಾವಿರ್ತೀವಿ. ರಾಷ್ಟ್ರ ಇದ್ರೆ ಸರ್ಕಾರ ಇರುತ್ತೆ, ಪಕ್ಷ ಇರುತ್ತೆ. ರಾಷ್ಟ್ರಕ್ಕೆ ತೊಂದರೆ ಆದ್ರೆ, ರಾಷ್ಟ್ರನೇ ದುರ್ಬಲ ಆದ್ರೆ, ರಾಷ್ಟ್ರನೇ ಸ್ವಚ್ಛ ಇಲ್ಲದೆ ಹೋದ್ರೆ ನಾವ್ ಹೇಗೆ ಆನಂದವಾಗಿರೋದಕ್ಕೆ ಸಾಧ್ಯ ಆಗುತ್ತೆ? ನಾವು ಚಿಕ್ಕವರಿದ್ದಾಗ ಅದೊಂದು ಪದ್ಯ ಹೈಸ್ಕೂಲ್ ಇತ್ತು, ಈಶ್ವರ್ ಸನ್ಕಲ್ ಅವ್ರದ್ದು, ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ, ಜಗವೆಲ್ಲ ನಕ್ಕು ನಾನೊಬ್ಬ ದುಃಖಿತನಾಗಿದ್ರೆ ನನ್ನನ್ನ ಜಗತ್ತು ಶಾಂತಗೊಳಿಸುತ್ತೆ, ಸಾಂತ್ವನಗೊಳಿಸುತ್ತೆ. ನಾನು ನಕ್ಕು ಇಡೀ ಜಗತ್ತು ಹೇಳ್ತಿದ್ರೆ ಏನ್ ಪ್ರಯೋಜನ? ನಾನ್ ಸಮಾಧಾನ ಮಾಡಕ್ಕಾಗತ್ತಾ? ಇಲ್ಲ. ಹಾಗೆ ರಾಷ್ಟ್ರಕ್ಕೆ ಒಳ್ಳೇದಾಗ್ಲಿ, ನನಗೇನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಪರವಾಗಿಲ್ಲ, ರಾಷ್ಟ್ರಕ್ಕಾಗಿ ನನ್ನ ಹಿತವನ್ನ ನಾನು ಬಲಿ ಕೊಡ್ಲಿಕ್ಕೆ ಸಿದ್ಧ. ಅದರ ಅರ್ಥ ಮತ್ತೆ ರೈತರುಗಳು ಇವಾಗ ಎಲ್ಲರೂ ಅನ್ಕೊಂಡಿರಿ, ಅದಕ್ಕೆ ರೀ ಜಮೀನ್ ಕೇಳ್ತಾರೆ, ಕೊಡ್ಬೇಕು ನಾವು. ಇಲ್ಲ, ಎಲ್ಲಾ ಜಮೀನು ಕೊಟ್ಬಿಟ್ಟು ನೀವು ಹಣ ತಗೊಂಡು ಮತ್ ಭೋಗ ಭಾಗ್ಯದಲ್ಲಿ ಮುಳುಗಿ ನಿಮ್ಮ ಜೀವನವನ್ನು ಕಳ್ಕೊಂಡ್ಬಿಟ್ರೆ ಪ್ರಯೋಜನ ಆಗಲ್ಲ. ಅನ್ನ ಬೆಳಿಲಿಕ್ಕೆ ಭೂಮಿ ಬೇಕು. ನಿಜ, ಭೂಮಿ ಇದ್ರೆ ಎಲ್ಲಾ ಫಲವತ್ತಾಗಿ ಬೆಳೆಯನ್ನ ಬೆಳಿಬಹುದು. ಆದ್ರೆ ದುಡ್ಡಿದ್ರೆ ಅದು ಖರ್ಚಾಗಿ ಹೋಗ್ಬಿಡುತ್ತೆ ದುಡ್ಡು. ಹೌದು. ಆದ್ರಿಂದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ರಾಷ್ಟ್ರ ಪ್ರೇಮ ಅನ್ನೋದು ಯಾವ್ದ್ರಲ್ಲಿ ತೋರಿಸಿ, ಕಷ್ಟ ಕಾಲ ಬಂದಾಗ, ಈಗ ಕೊರೋನಾ ಸಂದರ್ಭದಲ್ಲಿ ಅವತ್ತು ನಿಜವಾಗಿ ಅನೇಕ ಜನ ರಾಷ್ಟ್ರಭಕ್ತರು ಬಹಳ ತ್ಯಾಗ ಮಾಡಿದರು. ಆಮೇಲೆ ನಮ್ಮ ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರುಗಳು ಸರ್ಕಾರಕ್ಕೆ ತುಂಬಾ ಕೊಡುಗೆ ಕೊಟ್ರು, ಒಳ್ಳೆ ಕೊಡುಗೆ ಕೊಟ್ರು. ಆದ್ರೆ ದುರ್ದೈವ ಅಂದ್ರೆ ಏನು ಅಂದ್ರೆ, ಆ ಒಂದು ಕಷ್ಟದ ಸಂದರ್ಭವನ್ನ ಕೆಲವರು ದುರುಪಯೋಗ ಕೂಡ ಮಾಡ್ಕೊಂಡ್ರು. ಅಂದ್ರೆ ಇದೇ ಒಂದು ಅವಕಾಶ ಅಂತ ಹೇಳಿ ಹಣ ಯಾವ ರೂಪದಲ್ಲಾರ ಬರಲಿ, ಜೀವ ಹೋದ್ರೂ ಪರವಾಗಿಲ್ಲ, ನಮಗ್ ಬರೋದ್ ಬರ್ಲಿ, ಇಂಥ ಮೆಂಟಾಲಿಟಿಯವರು ಇದ್ರು. ಇನ್ಮೇಲೆ ಅಂತವ್ರ ಸಂಖ್ಯೆ ಕಡಿಮೆ ಆಗ್ಲಿ, ಒಳ್ಳೆಯವ್ರ ಸಂಖ್ಯೆ ಹೆಚ್ಚಾಗ್ಬೇಕು. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಮಕ್ಕಳಿಗೆ ನೀವು ಇನ್ಮೇಲೆ ತಾಯಿ ತಂದೆಗಳು ಮತ್ತು ಶಿಕ್ಷಕರು ಬಹಳ ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸಬೇಡಿ ಮಕ್ಕಳಿಗೆ. ಯಾಕಂದ್ರೆ ಅದನ್ನ ಅವ್ರು ಮಾಡ್ಕೊಂತಾರೆ. ನೀವೇನೇ ಮಾಡಿದ್ರು, ನಿಮ್ಮ ಮಗಳಿರ್ಬೋದು, ಮಗ ಇರ್ಬೋದು, ಅವ್ರದ್ದು ಇದ್ದಕ್ಕಿದ್ದಂಗೆ ಹೆಚ್ಚು ಮಾಡಕ್ ಆಗಲ್ಲ. 40%, 50% ತೆಗೆವನ್ನ 60-70 ಮಾಡ್ಬೋದೇನೋ ಪ್ರೀತಿಯಿಂದ. ಆದ್ರೆ 80-90-100 ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅವರಲ್ಲಿ ಹೃದಯದ ರಸ, ಹೃದಯದಲ್ಲಿರುವ ಆ ಪ್ರೇಮ, ರಾಷ್ಟ್ರ ಪ್ರೇಮ ಇರ್ಬೋದು, ತಾಯಿ ತಂದೆಗಳ ಬಗ್ಗೆ ಪ್ರೇಮ ಇರ್ಬೋದು, ಮಕ್ಕಳಿಗೆ ಸಮಾಜ ಪ್ರೇಮ ಇರ್ಬೋದು, ಪರಿಸರ ಪ್ರೇಮ ಇರ್ಬೋದು. ಇದನ್ನ ಬತ್ತಿಸಬಾರದು. ಯಾಕಂದ್ರೆ ಅವಕ್ಕೆ ನೀವೇನಾದ್ರೂ ಒಂದು ಒತ್ತಡ ಕೊಟ್ಬಿಟ್ರಿ ಅಂದ್ರೆ, ಯಾವ ರಾಷ್ಟ್ರ ತಗೊಂಡು ಏನ್ ಮಾಡ್ಬೇಕು, ಯಾವ ಸಮಾಜ ತಗೊಂಡು ಏನ್ ಮಾಡ್ಬೇಕು, ಮೊದಲು ನಾನು ಹೋಮ್ವರ್ಕ್ ಮಾಡ್ಬೇಕು, ಹೋಮ್ವರ್ಕ್ ಮಾಡಿ 100 ಕಾಪಿ ಹೊಡೆದಾದ್ರೂ ಇದು ಆ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ಕೊಲ್ತಾ ಇದೆ, ಸ್ವಾರ್ಥವನ್ನ ಕೆರಳಿಸ್ತಾ ಇದೆ. ಆವಾಗ ಅವ್ರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾರೆ, ರಾಷ್ಟ್ರಕ್ಕೆ ಅವರಿಂದ ಏನು ಪ್ರಯೋಜನ ಆಗಲ್ಲ. ಆದ್ರಿಂದ ಎಲ್ಲಾ ತಾಯಿ ತಂದೆಗಳಲ್ಲಿ, ಯುವಕ ಯುವತಿಯರಲ್ಲಿ ನಾನು ಬೇಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಮೊದಲು ರಾಷ್ಟ್ರ ಪ್ರೇಮಿಗಳಾಗಿ. ರಾಷ್ಟ್ರದೊಳಗಡೆ ಎಲ್ಲವೂ ಇದೆ, ಆದ್ರೆ ನನ್ನೊಳಗಡೆ ಎಲ್ಲವೂ ಇಲ್ಲ. ನನ್ನೊಳಗಡೆ ರಾಷ್ಟ್ರ ಇಲ್ಲ, ರಾಷ್ಟ್ರದೊಳಗಡೆ ನಾನಿದ್ದೀನಿ. ಆದ್ರಿಂದ ರಾಷ್ಟ್ರಕ್ಕಾಗಿ ಜಾಸ್ತಿ ಮಾಡೋಣ, ನನಗಾಗಿ ರಾಷ್ಟ್ರ ಮಾಡೇ ಅಥವಾ ನಾನು ಒಳ್ಳೇದ್ ಮಾಡಿದಾಗ, ಈಗ ಸಾಲುಮರದ ತಿಮ್ಮಕ್ಕನವ್ರದ್ದು ನಾವು ಇವತ್ತಿಗೂ ನೆನೆಸ್ತಾ ಇದೀವಿ. ಅವ್ರು ಇಲ್ಲದೇ ಇದ್ರು ಕೂಡ ಅವ್ರು ಸ್ವಲ್ಪ ಕೆಲಸ ಮಾಡಿದ್ರು, ಅವ್ರಿಗಿಂತ 100 ಪಟ್ಟು 1000 ಪಟ್ಟು ಕೆಲಸ ಮಾಡೋರು ಈಗಿದ್ದಾರೆ. ಆದ್ರೆ ಅವತ್ತಿನ ಕಾಲಕ್ಕೆ
ರಾಷ್ಟ್ರಪ್ರೇಮ ಬತ್ತಿ ಹೋಗ್ಬಿಟ್ಟಿದೆ, ಸಮಾಜದ ಬಗ್ಗೆ ಕಾಳಜಿನೇ ಇಲ್ಲ, ಸ್ವಾರ್ಥ ಎಲ್ಲ ತಾಂಡವಾಡ್ತಿದ್ದಾಗ ಆ ತಾಯಿ ಮರಗಳನ್ನೇ ಮಕ್ಕಳು ಅಂತ ತಿಳ್ಕೊಂಡ್ರಲ್ಲ, ಅದು ಇವತ್ತು ಅವ್ರಿಗೆ ಆ ಗೌರವ, ಆ ಪ್ರೀತಿ, ಆ ವಿಶ್ವಾಸ ತಂದ್ಕೊಟ್ಟಿದೆ. ಹಾಗೇನೆ ಮತ್ತೆ ಸಾಲಮರ ತಿಮ್ಮಕ್ಕನ ಹಾಗೆ ನನಗೂ ಹೆಸರು ಬರ್ಲಿ ಅಂತ ಯಾರು ಮಾಡಬಾರ್ದು. ಯಾಕಂದ್ರೆ ಅವಾಗ ಬಂದಂಗೆ ಈಗ ಹೆಸರು ಬರ್ಬೇಕು ಅಂತ ಯಾರು ಮಾಡಬಾರ್ದು, ಬರೋದು ಇಲ್ಲ. ಯಾಕೆ ಇವಾಗ ಜಾಸ್ತಿ ಜನ ಆಗಿದ್ದಾರೆ, ರಾಷ್ಟ್ರ ಪ್ರೇಮಿಗಳು, ಪರಿಸರ ಪ್ರೇಮಿಗಳು, ಸಮಾಜ ಪ್ರೇಮಿಗಳು ಅವಾಗಿನ್ಗಿಂತ ಜಾಸ್ತಿ ಆಗಿದ್ದಾರೆ. ಇವಾಗ ಎಲ್ಲರೂ ಪ್ರಶಸ್ತಿಗಾಗಿ ಮಾಡೋದು ಬೇಡ, ನನ್ನ ಆನಂದಕ್ಕಾಗಿ, ನನ್ನ ಹೃದಯದ ಸಂತೋಷಕ್ಕಾಗಿ ನಾನು ಮಾಡಿದಾಗ ಅದು ರಾಷ್ಟ್ರಕ್ಕೆ ಮುಟ್ಟೆ ಮುಡುತ್ತೆ. ಸಣ್ಣದ್ರಿಂದ ಶುರು ಮಾಡ್ಕೊಳ್ಳೋಣ, ನೀರು ಉಳಿಸೋದು, ಆಮೇಲಿಂದ ಕಸ ತೆಗೆದು ಹಾಕೋದು. ನಾವು ಡೆಲ್ಲಿಲಿ ಒಂದ್ಸರಿ ಹಿಂಗೆ ಒಂದ್ ಪಾರ್ಕ್ ಹೋಗಿದ್ವಿ, ನನ್ನ ಜೊತೆ ಒಬ್ರು ರಿಟೈರ್ಡ್ ಟೀಚರ್ ಇದ್ರು, ನನ್ನ ಕೈ ಹಿಡ್ಕೊಂಡು ವಾಕಿಂಗ್ ಮಾಡಿಸ್ತಾ ಇದ್ರು. ಅವರು ಹೇಳಿದ್ರು, ಸ್ವಾಮೀಜಿ ನೋಡಿ ಇಲ್ಲಿ ಎಲ್ಲ ತೊಟ್ಟಿ ಇಟ್ಟಿದ್ದಾರೆ, ಡಸ್ಟ್ಬಿನ್ ಇಟ್ಟಿದ್ದಾರೆ, ಎಲ್ಲರೂ ಹೊರಗೆ ಹಾಕಿದ್ದಾರೆ, ಕಸ ಹೊರಗೆ ಬಿದ್ದಿದೆ, ಡಸ್ಟ್ಬಿನ್ ಹೊರಗಡೆ ಬಿದ್ದಿಲ್ಲ. ಆಮೇಲೆ ಒಂದು ರೌಂಡ್ ಹಾಕಿದ್ವಿ. ನಾನು ಹೇಳಿದೆ, ಸರ್ ಬರೀ ಹೇಳೋದಾಯ್ತು, ನಾವೇ ಯಾಕೆ ಹಾಕ್ಬಾರ್ದು, ಅದ್ರೊಳಗಡೆ ನಡೀರಿ, ನೀವು ಹಾಕ್ರಿ ನಾನು ಹಾಕ್ತೀನಿ, ತೋರಿಸಿ ನನಗೆ ಅದು ಎಲ್ಲಿದೆ ಅಂತ ಹೇಳಿ ಹೋಗಿ ನಾವು ಹಾಕಕ್ ಶುರು ಮಾಡಿದ್ವಿ. ದೂರದಿಂದ ನಿಂತ್ಕೊಂಡು ನೋಡ್ತಿದ್ರು ಕೆಲವರು. ಇವತ್ತು ನೋಡ್ತಾರೆ, ನಾಳೆ 2ನೇ ದಿನ ನಾವು ಮಾಡಿದಾಗ ಸ್ವಲ್ಪ ಹತ್ರಕ್ಕೆ ಬರ್ತಾರೆ, 3ನೇ ದಿನ ಮಾಡಿದಾಗ ಇನ್ನೂ ಹತ್ರಕ್ಕೆ ಬರ್ತಾರೆ, ಕೆಲವರು ಕೈ ಕುಡ್ಸಕ್ಕೂ ಶುರು ಮಾಡಬಹುದು. ಇಂತ ಎಷ್ಟೋ ನಿದರ್ಶನಗಳಿದಾವೆ. ಆದ್ರೆ ಪ್ರತಿಯೊಬ್ಬ ಊರಲ್ಲೂ ಇಂಥವ್ರು ಒಬ್ಬೊಬ್ಬರಾದ್ರೂ ತಯಾರಾಗಬೇಕು. ಒಬ್ರು ಶುರುವಾದ್ರೆ ಹಿಂದೆ 10 ಕೈಗಳು ತಾನೇ ಬರ್ತದೆ. ಖಂಡಿತ. ಆಮೇಲೆ ದೂಷಣೆ ಮಾಡೋದ್ ಬಿಟ್ಬಿಡೋಣ, ದೂಷಣೆ ಮಾಡೋದ್ ಬೇಡ, ನಮ್ಮ ಕೈಲಿ ಏನ್ ಸಾಧ್ಯವೋ ಒಳ್ಳೇದ್ ಮಾಡ್ಬಿಡೋಣ. ಆವಾಗ ಹೆಂಗೆ ಕೆಟ್ಟದ್ ಹೆಂಗ್ ಪ್ರಸಾರ ಆಗುತ್ತೋ ಒಳ್ಳೇದು ಕೂಡ ಹಾಗೆ ಪ್ರಸಾರ ಆಗುತ್ತೆ, ಖಂಡಿತ ಪ್ರಚಾರ ಆಗುತ್ತೆ. ಆದ್ರೆ ಭಾಷಣ ಮಾಡೋದ್ರಿಂದ ಅಷ್ಟೇ ಒಳ್ಳೇದ್ ಪ್ರಚಾರ ಆಗಲ್ಲ, ಮಾಡ್ಬೇಕು. ಒಳ್ಳೇದನ್ನ ಮಾಡಿದಾಗ ಅದು ಖಂಡಿತವಾಗಿಯೂ ಪ್ರಚಾರ ಆಗತ್ತೆ, ಅದರಿಂದ 10 ಜನಕ್ಕೆ ಪ್ರೇರಣೆ ಆಗುತ್ತೆ. ಇವತ್ತು ನಮ್ಮ ಒಬ್ಬ ಪ್ರಧಾನಮಂತ್ರಿಗಳು ಅವ್ರು ಸ್ವತಃ ಮಾಡಿ ಕರೆ ಕೊಡ್ತಾರೆ. ಅವರು ಕರೆ ಕೊಟ್ಟಾಗ ಸಾವಿರಾರು ಕೈಗಳು, ಲಕ್ಷಾಂತರ ಕೈಗಳು ಕೈಗೂಡ್ತವೆ ಪ್ರತಿಯೊಂದು ವಿಷಯದಲ್ಲೂ ಕೂಡ. ಈ ಸ್ಟಾರ್ಟ್ ಅಪ್ಸ್ ಮಾಡಿಸೋದು ವಿಷಯದಲ್ಲಿರ್ಬೋದು, ಆಮೇಲೆ ಏಕ್ ಪೇಡ್ ಮಾಕೆ ನಾಮ್, ಅಮ್ಮನ ಹೆಸರಿನಲ್ಲಿ ಒಂದು ಮರ, ಎಷ್ಟು ಲಕ್ಷ ಕೋಟಿ ಎಲ್ಲ ನೆಡ್ತಾ ಇದ್ದಾರೆ. ಆದ್ರೆ ಅವನ್ನ ಉಳಿಸೋದು ಬೆಳೆಸೋದು ಕೂಡ ಆಗ್ಬೇಕು. ಅವ್ರು ನಟ್ರು ಯಾರೋ, ನಾವು ನಡೆದಿದ್ದವರು, ನಾವು ಅದನ್ನ ಉಳಿಸಬೇಕು, ಬೆಳೆಸಬೇಕು. ರಾಷ್ಟ್ರ ಪ್ರೇಮ ತೋರಿಸೋದಕ್ಕೆ ಅನೇಕ ವಿಧಾನಗಳಿದಾವೆ. ರಾಷ್ಟ್ರ ಪ್ರೇಮವನ್ನು ತೋರಿಸೋದಕ್ಕೆ ಅದಕ್ಕೆ ನಮ್ಮ ಸಿದ್ದೇಶ್ವರ ಶ್ರೀಗಳು ಒಂದು ಘಟನೆ ಹೇಳ್ತಾರೆ, ಬಹಳ ಅದ್ಭುತವಾದ ಘಟನೆ ಅದು. ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದ್ರೆ ಇನ್ನು ಪ್ರಾಯಶಃ 19ನೇ ಶತಮಾನದ ಕೊನೆ ಭಾಗ, ಆವಾಗ ನಡೆದಂತ ಘಟನೆ. ಇಬ್ರು ಹೆಣ್ಮಕ್ಳು, ತಾಯಿ ಮಗಳು ಒಂದು ಗುಡಿಸ್ಲಲ್ಲಿ ಮಲ್ಕೊಂಡಿದ್ದಾರೆ. ಮಳೆ ಬರ್ತಾ ಇದೆ, ಒಂದು ದೊಡ್ಡ ಸಿಡ್ಲು ಹೊಡಿತು, ಒಂದು ರೈಲ್ವೆ ಸೇತುವೆ ಕುಸಿದ್ ಬಿತ್ತು. ಅವ್ರಿಗೆ ಗೊತ್ತಾಯ್ತು, ಆ ಮಳೆಲೆ ಹೋದ್ರು, ನೋಡ್ತಾರೆ ರೈಲ್ವೆ ಸೇತುವೆ ಕುಸಿದ್ ಬಿಟ್ಟಿದೆ, ಕೆಳಗಡೆ ನದಿ, ಆಳವಾದ ನದಿ. ಆ ಟ್ರೈನ್ ಬಂದ್ರೆ ಅದು ನದಿ ಒಳಗಡೆ ಬಿದ್ದ್ಬಿಡುತ್ತೆ. ಹೇಗ್ ಸಹಾಯ ಮಾಡೋದು, ಅವ್ರಿಗೆ ಚಿಂತೆ ಆಗತ್ತೆ. ಅವಾಗೇನು ಸೌಲಭ್ಯಗಳಿಲ್ಲ, ಮತ್ತೆ ಟ್ರೈನ್ದವ್ರಿಗೂ ಗೊತ್ತಾಗಲ್ಲ ಅದು, ಆ ಟ್ರೈನ್ ದುರಂತಕ್ಕೀಡಾಗತ್ತೆ. ಅಂತ ಸಂದರ್ಭದಲ್ಲಿ ಅವರಿಬ್ರು ಅದನ್ನ ರಕ್ಷಣೆ ಮಾಡ್ತಾರೆ. ತಮ್ಮ ಮೈ ಮೇಲಿನ ಬಟ್ಟೆ ಪರ್ವೆ ಇಲ್ದಂಗೆ ಆ ರೈಲ್ನ ಆ ದುರಂತ ಈಡಾಗ್ಲಾರ್ದಂಗೆ ತಪ್ಪಿಸ್ತಾರೆ. ಅದು ದೇಶ ಪ್ರೇಮ. ಇಂತಹ ದೇಶ ಪ್ರೇಮದ ಪ್ರಸಂಗಗಳನ್ನ ನಾವು ಅನೇಕ ರೂಪದಲ್ಲಿ ಮಾಡಬಹುದು. ಏನು ಬೇಡ, ಸರ್ಕಾರಿ ನಿಯಮಗಳ ಪ್ರಕಾರ, ನಮ್ಮ ಸಂವಿಧಾನ ಹೇಳೋ ಪ್ರಕಾರ, ನಮ್ಮ ತಂದೆ ತಾಯಿಗಳು ಕಲಿಸಿದ ಒಳ್ಳೆ ಗುಣಗಳನ್ನ ಕಲಿತ್ಕೊಂಡು ನಾವು ಅದರಂತೆ ನಡ್ಕೊಂಡ್ಬಿಟ್ರೆ ಅದೇ ನಿಜವಾದ ರಾಷ್ಟ್ರ ಪ್ರೇಮ. ಜಗವೆಲ್ಲ ನಗುತ್ತಿರಲಿ ಜಗದಳಲು ನನಗಿರ್ಲಿ ಅನ್ನುವ ಸಂದೇಶವನ್ನ ಹೇಳ್ತಾ, ರಾಷ್ಟ್ರಾಭಿಮಾನವನ್ನ ನಾವೆಲ್ಲರೂ ಮಕ್ಕಳಲ್ಲಿ ಬೆಳೆಸಬೇಕು, ರಾಷ್ಟ್ರ ಧರ್ಮವನ್ನ ನಿಭಾಯಿಸಬೇಕು ಅನ್ನೋ ವಿಷಯ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ತಿಳಿಸಿದ್ರು. ಕೇಳುಗರೆ, ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ, ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ